ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 11 ವರಗಳು ಯಾವುವು? ತುಲಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ? ತುಲಾ ರಾಶಿಯವರ ಕಷ್ಟಗಳು ಮಾಯವಾಗತ್ತಾ? ತುಲಾ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಒಂದಷ್ಟು ಲಾಭ ನಷ್ಟಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಚಂದ್ರನು ತುಲಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿತ್ತು. ಅಲ್ಲಿ ಶುಕ್ರ ಗ್ರಹವು ಈಗಾಗಲೇ ತನ್ನ ಚಲನೆಯನ್ನ ಮಾಡುವ ಮೂಲಕ ಗ್ರಹಗಳ ಶುಭ ಸಂಯೋಗವು ರೂಪುಗೊಳ್ತಾ ಇದೆ. ಈ ಗ್ರಹಗಳ ಸಂಯೋಗದ ಸಕಾರಾತ್ಮಕ ಹಾಗೂ ಶುಭ ಪ್ರಭಾವವನ್ನ ತುಲಾ ರಾಶಿಯವರ ಮೇಲೆ ನೋಡಬಹುದು. ಹೀಗಾಗಿ ಈ ಒಂದು ಸಂಚಾರ ವಿಶೇಷವಾದ ಮಹತ್ವವನ್ನು ಒಳಗೊಂಡಿದ್ದು ಗ್ರಹಗಳ ಸಂಯೋಗ ಮತ್ತು ಮಹಾಯುತಿಗೆ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಯಾವಾಗ 2 ಗ್ರಹಗಳು ಒಂದೇ ರಾಶಿಯಲ್ಲಿ ಚಲಿಸ್ತವೋ ಆ ಗ್ರಹಗಳ ಸಂಯೋಗದ ನಿರ್ಮಾಣ ಆಗತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಸ್ತುತ ತುಲಾ ರಾಶಿಯಲ್ಲಿ ಶುಕ್ರ ಮತ್ತು ಚಂದ್ರರ ಸಂಯೋಗ ರೂಪುಗೊಂಡಿರೋದ್ರಿಂದ ಕೆಲವು ದಿನಗಳಿಂದ ಶುಕ್ರ ಗ್ರಹವು ತುಲಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದ್ದು ಇದೀಗ ಈ ರಾಶಿಯಲ್ಲಿ ತನ್ನ ಚಲನೆಯನ್ನು ಮುಂದುವರಿಸಿರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಕೂಡ ಸಿಗ್ತಾ ಇದೆ. ಚಂದ್ರ ಕೂಡ ಈ ರಾಶಿಯನ್ನ ಪ್ರವೇಶ ಮಾಡಿರೋದ್ರಿಂದ ಹಣ, ಪ್ರೀತಿ, ಐಷಾರಾಮಿ ಜೀವನ, ಕಲೆ ಇತ್ಯಾದಿಗಳನ್ನು ಕರುಣಿಸುವ ಶುಕ್ರ ಗ್ರಹದೊಂದಿಗೆ ಮನಸ್ಸು, ತಾಯಿ, ಮಾನಸಿಕ ಸ್ಥಿತಿ, ಮಾತು, ಸುಖ, ಸಮೃದ್ಧಿಯನ್ನು ಕರುಣಿಸುವ ಚಂದ್ರನ ಶುಭ ಸಂಯೋಗವು ನಿರ್ಮಾಣಗೊಂಡಿರೋದ್ರಿಂದ ಈ ರಾಶಿಯವರಿಗೆ ಸಂಪೂರ್ಣ ಲಾಭ ಸಿಗುತ್ತೆ ಅಂತ ಹೇಳಬಹುದು. ಹೀಗಾಗಿ ಈ ಒಂದು ರಾಶಿಯವರಿಗೆ ಸಾಕಷ್ಟು ಶುಭ ಸುದ್ದಿ ಸಿಗುತ್ತೆ. ಈ ಅವಧಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ರಾಶಿಯ ಜನರು ಯಾವುದಾದ್ರೂ ಕನಸುಗಳನ್ನ ಇಟ್ಕೊಂಡಿದ್ರೆ ಆ ಕನಸುಗಳು ಈಡೇರುವ ಸಂಭವ ಕೂಡ ಈ ಸಮಯದಲ್ಲಿ ಹೆಚ್ಚಾಗಿದೆ. ಇದರೊಂದಿಗೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಆತ್ಮೀಯತೆಯೊಂದಿಗೆ ಉತ್ತಮ ಸಮತೋಲನವನ್ನು ಹೊಂದಲು ಇದು ಸಾಕಷ್ಟು ಶುಭ ಸಮಯವಾಗಿದೆ ಅಂತ ಹೇಳಬಹುದು. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತೆ. ನೀವು ಯಾವುದಾದ್ರೂ ಐಷಾರಾಮಿ ವಸ್ತುವನ್ನ ಖರೀದಿಸಬೇಕು ಅಂತ ಯೋಜನೆಯನ್ನ ಹಾಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಶುಕ್ರ ಮತ್ತು ಚಂದ್ರನ ಶುಭ ಪ್ರಭಾವದಿಂದಾಗಿ ಅದನ್ನ ಖರೀದಿಸುವಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಕೂಡ ಈ ಅವಧಿಯಲ್ಲಿ ಹೆಚ್ಚಿಗೆ ಇದೆ. ತುಲಾ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಲಾಭದಾಯಕವಾದ ಫಲಿತಾಂಶಗಳು ಪಡೆಯುವಂತೆ ಈ ಒಂದು ಅವಧಿ ನಿಮ್ಗೆ ಕರುಣೆಯನ್ನ ತೋರಿಸುತ್ತೆ. ಈ ಅವಧಿಯಲ್ಲಿ ವಿವಾಹಿತ ಮತ್ತು ಅವಿವಾಹಿತ ತುಲಾ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಾಕಷ್ಟು ಸುಖ, ಸಮೃದ್ಧಿ ಮತ್ತು ಸಂತೋಷ ನೆಲೆಸುತ್ತೆ. ವ್ಯಾಪಾರವನ್ನು ಮಾಡ್ತಕ್ಕಂಥ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಈ ಅವಧಿಯಲ್ಲಿ ಅತ್ಯುತ್ತಮವಾದ ಅವಕಾಶಗಳು ಕೂಡ ಸಿಗುತ್ತೆ. ತಾವಿಷ್ಟಪಡುವಂತಹ ವಸ್ತುಗಳನ್ನ ಖರೀದಿ ಮಾಡುವ ಯೋಗ ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ಶುಕ್ರ ಚಂದ್ರರ ಶುಭ ಪ್ರಭಾವದಿಂದಾಗಿ ಕೆಲಸವನ್ನು ಹುಡುಕ್ತಿರ್ತಕ್ಕಂಥ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲಾ ಆಸೆಗಳು ಕೂಡ ಈಡೇರುವ ಸಾಧ್ಯತೆ ಕೂಡ ಇದೆ. ನೀವು ಅತ್ಯಂತ ಹೆಚ್ಚಿನ ಲಾಭವನ್ನ ಗಳಿಸ್ಕೊಳ್ತೀರಾ. ಅಲ್ಲದೆ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಸಂಭವ ಕೂಡ ಬಹಳಷ್ಟು ವೃದ್ಧಿಯಾಗುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರ ಜೀವನದಲ್ಲಿ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯನ್ನ ಹೊಂದುವ ಸಂದರ್ಭ ಇದಾಗಿದ್ದು ನೀವು ಈ ಅವಧಿಯಲ್ಲಿ ನಿಮ್ಮ ಗುರಿಗಳನ್ನ ತಲುಪ್ತೀರಾ. ಜೊತೆಗೆ ಈ ರಾಶಿಯವರ ಜೀವನದಲ್ಲಿ ಬಡ್ತಿ ಸಿಗುವ ಅತ್ಯುತ್ತಮ ಮಾರ್ಗಗಳು ಗೋಚರಿಸೋದ್ರೊಂದಿಗೆ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶ ಕೂಡ ಲಭಿಸುತ್ತೆ. ಸಾಕಷ್ಟು ಯಶಸ್ಸನ್ನು ಕೂಡ ಗಳಿಸ್ತೀರಾ. ತಮ್ಮದೇ ಆದಂತಹ ಸ್ವಂತ ವ್ಯಾಪಾರ, ವ್ಯವಹಾರ ಅಥವಾ ಅಂಗಡಿಯನ್ನ ಈ ಅವಧಿಯಲ್ಲಿ ಶುರು ಮಾಡಬೇಕು ಅಂತ ಯೋಚಿಸಿದ್ರೆ ಖಂಡಿತವಾಗಿಯೂ ಹಣಕಾಸಿಗೆ ಸಂಬಂಧಿಸಿದಂತ ತೊಂದರೆಗಳು ನಿವಾರಣೆಯಾಗುತ್ತೆ. ನೀವಂದುಕೊಂಡಂತೆ ಎಲ್ಲ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಯೋಗ ದೊರಕಿರೋದ್ರಿಂದ ಹೆಚ್ಚಿನ ಲಾಭವನ್ನ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನಿಮ್ಗೆ ಅಪಾರವಾದ ಲಾಭ ದೊರಕೋದ್ರೊಂದಿಗೆ ನಿಮ್ಮ ಜೀವನದಲ್ಲಿನ ಎಲ್ಲಾ ರೀತಿಯ ದುಃಖಗಳು ಹಾಗೂ ಕಷ್ಟಗಳು ಈ ಅವಧಿಯಲ್ಲಿ ಕೊನೆಗೊಳ್ಳುತ್ತೆ. ಸಾಕಷ್ಟು ಸಕಾರಾತ್ಮಕ ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯೋದ್ರೊಂದಿಗೆ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅದ್ಭುತವಾದ ಅವಕಾಶಗಳನ್ನ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ತೀರಾ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರ ಜೀವನದಲ್ಲಿನ ಸಮಸ್ಯೆಗಳು ಈಗ ನಿವಾರಣೆಯಾಗತ್ತೆ ಅಂತ ಹೇಳಬಹುದು. ನೀವು ಕೋಟ್ಯಾಧಿಪತಿಗಳಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಹಳೆಯ ಹೂಡಿಕೆಗಳು ಅಥವಾ ಹಣಕಾಸಿನ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ನೀವು ನಿಮ್ಮ ಗುರಿಗಳತ್ತ ವೇಗವಾಗಿ ಚಲಿಸ್ತೀರಾ. ಈ ಸಮಯದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರು ಬಡ್ತಿಯನ್ನು ಪಡಿತಾರೆ ಮತ್ತು ಉದ್ಯಮಿಗಳು ಸಹ ಉತ್ತಮ ಆರ್ಥಿಕ ಲಾಭವನ್ನು ಅನುಭವಿಸ್ತಾರೆ. ಹೊಸ ಕಾರ್ಯಗಳನ್ನು ತೆಗೆದುಕೊಳ್ಳುವ ಉತ್ಸಾಹವನ್ನು ಸಹ ನೀವು ಅನುಭವಿಸ್ತೀರಾ. ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಬಹುದು. ಉದ್ಯಮಿಗಳು ಆರ್ಥಿಕ ಲಾಭವನ್ನ ಕೂಡ ಪಡೆದುಕೊಳ್ತಾರೆ. ನಿಮ್ಮ ಭೌತಿಕ ಸೌಕರ್ಯಗಳು ಹೆಚ್ಚಿಗೆ ಆಗುತ್ತೆ. ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿ ಮಾಡುವ
ಯೋಗ ಇರೋದ್ರಿಂದ ಈ ಸಂದರ್ಭದಲ್ಲಿ ನೀವು ನಿಮ್ಮಿಷ್ಟದ ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿ ಮಾಡಬಹುದು. ಆರೋಗ್ಯ ಉತ್ತಮವಾಗಿ ಉಳಿಯುತ್ತೆ ಮತ್ತು ಮಾನಸಿಕ ಸಮತೋಲನ ಮೇಲುಗೈ ಸಾಧಿಸುತ್ತೆ. ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ತೃಪ್ತಿ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ಸೃಜನಶೀಲ ಯೋಜನೆಗಳು ಮತ್ತು ಹೂಡಿಕೆಗಳು ಪ್ರಯೋಜನಕಾರಿ ಅಂತ ಹೇಳಬಹುದು. ನೀವು ಅತ್ತೆ ಮತ್ತು ಮಾವದರೊಂದಿಗಿನ ಸಂಬಂಧಗಳನ್ನ ಬಲಗೊಳ್ಳುವಂತೆ ಮಾಡ್ಕೊಳ್ತೀರಾ. ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧ ಶುಭವಾಗಿರುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಹೊಸ ಯೋಜನೆ ಅಥವಾ ವ್ಯವಹಾರದಿಂದ ಪ್ರಯೋಜನವನ್ನು ಪಡ್ಕೊಳ್ತೀರಾ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿದ್ದು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಕವು ಸರಿಯಾದ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಡ್ತದೆ. ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಸಹ ಹೆಚ್ಚಿಸುತ್ತೆ. ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಈ ಸಂದರ್ಭದಲ್ಲಿ ಕೇಳಬಹುದು ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ. ಜೊತೆಗೆ ಸಂಪತ್ತಿನ ಸುರಿಮಳೆಯೇ ಸುರಿಯೋದ್ರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ದೊಡ್ಡ ಯಶಸ್ಸನ್ನು ಕಂಡುಕೊಳ್ತೀರಾ. ಹಿಂದಿನ ಸಾಲ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತೆ. ಆರ್ಥಿಕ ಪರಿಸ್ಥಿತಿ ಅನಿರೀಕ್ಷಿತವಾಗಿ ಬಲಗೊಳ್ತಾ ಹೋಗುತ್ತೆ. ವ್ಯವಹಾರದ ವಿಷಯದಲ್ಲಿ ರಾಶಿಯ ಜನರಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ತೃಪ್ತಿ ಮತ್ತು ಸಂತೋಷವನ್ನ ಅನುಭವಿಸ್ತೀರಾ. ಕುಟುಂಬದಲ್ಲಿದ್ದಂತಹ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ಕೆಲಸದಲ್ಲಿರೋರು ಕೆಲವು ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಳ್ತಾರೆ. ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಹಕಾರದೊಂದಿಗೆ ನಿಮ್ಮೆಲ್ಲ ಜವಾಬ್ದಾರಿಗಳನ್ನ ನಿಖರವಾಗಿ ನಿಭಾಯಿಸ್ತೀರಾ. ಆರೋಗ್ಯ ಕೂಡ ಅತ್ಯದ್ಭುತವಾಗಿರುತ್ತೆ. ಅಪಾರ ಪ್ರಯೋಜನಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ವ್ಯವಹಾರದಲ್ಲಿ ದೊಡ್ಡ ಲಾಭಗಳನ್ನು ಪಡೆದುಕೊಳ್ತೀರಾ. ವ್ಯವಹಾರವನ್ನು ಪ್ರಾರಂಭಿಸಲು ಬಯಸೋರಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತೆ. ಎಲ್ಲ ಪ್ರಯತ್ನಗಳಲ್ಲಿ ಅದೃಷ್ಟ ನಿಮ್ಮನ್ನ ಬೆಂಬಲಿಸುತ್ತೆ. ಜೀವನದಲ್ಲಿದ್ದ ಆರ್ಥಿಕ ತೊಂದರೆಗಳು ಕೊನೆಗೊಳ್ಳುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಸೂಕ್ತ ಅವಕಾಶಗಳು ಸಿಗುತ್ತೆ. ವಿದೇಶದಲ್ಲಿ ಕೆಲಸ ಹುಡುಕ್ತಿರೋರಿಗೆ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಆರ್ಥಿಕ ಲಾಭದೊಂದಿಗೆ ಹೊಸ ಉದ್ಯೋಗಕ್ಕೆ ಸೇರುವ ಅವಕಾಶ ಕೂಡ ಇದೆ. ಹಣ ಗಳಿಸಲು ವಿವಿಧ ಮಾರ್ಗಗಳನ್ನು ಕಂಡುಕೊಳ್ತೀರಾ. ವಿದ್ಯಾರ್ಥಿಗಳು ಅಂದುಕೊಂಡ ಸೀಟ್ ಪಡಿತಾರೆ. ಜೊತೆಗೆ ಉನ್ನತ ಸ್ಥಾನಕ್ಕೆ ಬೆಳೆಯಲು ಈ ಸಮಯ ಅತ್ಯದ್ಭುತವಾಗಿದೆ. ಹೊಸ ವಾಹನ ಅಥವಾ ಆಸ್ತಿನ ಖರೀದಿಸಲು ನಿಮಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿ ಹಿಂದಿನದಕ್ಕಿಂತ ಉತ್ತಮವಾಗ್ತಾ ಹೋಗುತ್ತೆ. ಅನೇಕ ಜನರು ನಿಮ್ಮ ಬಗ್ಗೆ ಹೊಂದಿದ್ದ ತಪ್ಪು ಕಲ್ಪನೆಗಳು ಕೊನೆಗೊಳ್ಳುತ್ತೆ. ವಿವಾಹಿತ ದಂಪತಿಗಳ ನಡುವೆ ನಿಕಟತೆ ಮತ್ತು ಏಕತೆ ಹೆಚ್ಚಿಗೆ ಆಗುತ್ತೆ. ಮನೆಗೆ ಕೆಲವು ಐಷಾರಾಮಿ ವಸ್ತುಗಳನ್ನು ಖರೀದಿಸಿ ತರ್ತೀರಾ. ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಸಿಗುತ್ತೆ. ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಇತ್ತು. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾದಂತೆ ವಿವಿಧ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇದಕ್ಕೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಕೂಡ ಸಿಗುತ್ತೆ. ಹಿಂದಿನ ಸಮಸ್ಯೆಗಳಿಂದ ಚೇತರಿಸಿಕೊಳ್ತೀರಾ. ಕೆಲಸ ಬದಲಾವಣೆಯ ಸಾಧ್ಯತೆಗಳಿದ್ದು ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಕೆಲಸಗಳನ್ನ ಈಗ ಯಶಸ್ವಿಗೊಳಿಸ್ತೀರಾ. ವಿವಿಧ ಹೂಡಿಕೆಗಳಿಂದ ಬಹಳಷ್ಟು ಗಳಿಸುವ ಸಾಧ್ಯತೆ ಕೂಡ ಇದೆ. ಉದ್ಯಮಿಗಳು ತಮ್ಮ ವ್ಯವಹಾರವನ್ನ ಹೊಸ ಸ್ಥಳಗಳಿಗೆ ವಿಸ್ತರಿಸ್ತಾರೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ವೆಚ್ಚಗಳು ಸರಾಗವಾಗಿ ನಿರ್ವಹಿಸುವ ಎಲ್ಲ ಸಾಧ್ಯತೆಗಳು ಗೋಚರವಾಗ್ತದೆ. ವಿವಿಧ ಒಪ್ಪಂದಗಳು ಮತ್ತು ಯೋಜನೆಗಳಿಂದ ಹೆಚ್ಚಿನ ಲಾಭ ಗಳಿಸಿಕೊಳ್ತೀರಾ. ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಗಮನವನ್ನ ಕೊಡಿ. ಹೊರಗಿನ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ರೆ ಖಂಡಿತವಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ನೋಡಬಹುದು. ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿ ಜೀವನ ನಿಮ್ದಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಇದಿಷ್ಟು ಈ ರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.